ಆ ಸಮಯದೊಳಗ ನಿನಗೆ ಯಾವ ಜಾತಿ ಇರಲಿಲ್ಲ, ಯಾವ ಧರ್ಮ ಇರಲಿಲ್ಲ, ಯಾವ ನಾಮ ಸೀಮೆಗಳು ಕೂಡ ಇರಲಿಲ್ಲ. ಯಾವಾಗ ಹುಟ್ಟಿ ಭೂಮಿ ಮೇಲೆ ಬಂದಿ ಆವಾಗ ಈ ಪ್ರಪಂಚದ ಜನ ನಿನಗೆ ಹೆಸರಿಡ್ತಾರ, ನೀ ಹಿಂದೂ ಅದಿ, ನೀ ಮುಸಲ್ಮಾನ ಅದಿ, ನೀ ಅಂಥಮದಿ, ನೀ ಇಂಥಮದಿ. ಮೂಲದೊಳಗ ಏನು ಇಲ್ಲವೇ ಇಲ್ಲ, ಇಲ್ಲವೇ ಇಲ್ಲ. ಸಮುದ್ರದೊಳಗ ಇದ್ದ ಬಳಕ ಗಂಗಾ ನದಿ ಯಾವುದು, ಯಮುನಾ ನದಿ ಯಾವುದು, ಮತ್ತೊಂದು ನದಿ ಯಾವುದು, ಮಗದೊಂದು ನದಿ ಯಾವುದು? ಸಮುದ್ರ ಸೇರದ ಬಳಕ ಮುಗಿದೋತು. ಕೇವಲ ಸಮುದ್ರ ಸಮುದ್ರ ಸಮುದ್ರ. ಸಮುದ್ರ ಇದ್ದಂಗದನ ಪರಮಾತ್ಮ, ಸಮುದ್ರ ಇದ್ದಂಗದನ ಪರಮಾತ್ಮ. ಆಯಾ ಧರ್ಮಗಳು ನದಿಗಳು ಇದ್ದಂಗ, ನದಿಗಳು ಇದ್ದಂಗ. ಅವು ಎಷ್ಟೇ ಹರಿದ್ರು, ಎಷ್ಟೇ ದೂರ ಹರಿದ್ರು, ಎಷ್ಟೇ ವೇಗವಾಗಿ ಹರಿದ್ರು, ಎಷ್ಟೇ ನಿಧಾನವಾಗಿ ಹರಿದ್ರು ಕೂಡ ಸೇರ್ತಕ್ಕಂಥದ್ದು ಎಲ್ಲೇ? ಸಮುದ್ರಕ್ಕ ಹೆಂಗ ಸೇರ್ತದ? ನೀ ಅಲ್ಲಾನ ಅನ್ನು, ಶಿವನ ಅನ್ನು, ವಿಷ್ಣುನ ಅನ್ನು, ಕ್ರಿಸ್ತನ ಅನ್ನು, ಬೌದ್ಧನ ಅನ್ನು, ಏನ ಅನ್ನು, ಕೂಡುದು ಮಾತ್ರ ಅಲ್ಲಿಗೆ, ಪರಮಾತ್ಮನಿಗೆ ಕೂಡ್ತಕ್ಕಂಥದ್ದು. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವೋ ನಮಸ್ಕಾರಾಯ ಶಂಕರಂ ಪ್ರತಿಗಚ್ಚತಿ. ಅದಕ್ಕ ಧರ್ಮಗಳು ಜಾತಿಗಳು ಬೇರೆ 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 ಆಗಿದ್ರು ಕೂಡ ಆ ಭಗವಂತ ಮಾತ್ರ ಒಬ್ಬವನೇ ಅದಾನ. ಇದೆಲ್ಲ ಧರ್ಮಗಳು ಹೇಳ್ತಾವ, ಆದ್ರೂ ಒಳಗಿರ್ತಕ್ಕಂಥದ್ದು ಅದು ಹೋಗಬಲ್ದು, ಅದು ಹೋಗಬೇಕು.